ಹಾಯ್ ಫ್ರೆಂಡ್ಸ್, ನಂದಗೋಕುಲ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಪ್ರಿಯಾ ಮಾಡಿದ ತಪ್ಪನ್ನು ಮುಚ್ಚಿಟ್ಟು ಅವಳ ಸಂಸಾರ ಉಳಿಸಲು ಅಮ್ಮು ಮೀನಾ ಮಹತ್ತರ ನಿರ್ಧಾರ ತಳೆದಿದ್ದಾರೆ. ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಪ್ರಿಯಾ ಮತ್ತು ಮಾಧವನ ತಾಳಿಶಾಸ್ತ್ರ ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ನೆರವೇರುತ್ತದೆ. 3 ಜನ ಸೊಸೆಯಂದಿರ ಕೊರಳಲ್ಲಿ ಬಂಗಾರದ ತಾಳಿ ಕಂಗೊಳಿಸುತ್ತಿರುವುದನ್ನು ಕಂಡು ಮಾವ ನಂದ ಮತ್ತು ಅತ್ತೆ ಗಿರಿಜಾ ಅತ್ಯಂತ ಸಂಭ್ರಮಿಸ್ತಾರೆ. ಆದರೆ ಪ್ರಿಯಾ ಮತ್ತು ಅವಳ ತಾಯಿ ಮಾತ್ರ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡಂತೆ ಭಯಪಡುತ್ತಿರುತ್ತಾರೆ. ಯಾಕೆಂದರೆ ಪ್ರಿಯಾ ಮನೆಯವರು ಕೊಟ್ಟಿದ್ದು ಡೂಪ್ಲಿಕೇಟ್ ಒಡವೆ ಹಾಗೂ ಅವರು ಯಾವುದೇ ಬಿಸ್ನೆಸ್ ಮಾಡುತ್ತಿಲ್ಲ ಎನ್ನುವ ಸತ್ಯ ಅಮ್ಮು ಮತ್ತು ಮೀನನ್ಗೆ ಈಗಾಗಲೇ ತಿಳಿದಿದೆ. ಈ ಶಾಸ್ತ್ರದ ವೇಳೆಯಲ್ಲಿ ಇಬ್ಬರು ಸತ್ಯ ಬಿಚ್ಚಿಟ್ಟು ಮದುವೆ ನಿಲ್ಲಿಸಿ ಬಿಡುತ್ತಾರೋ ಏನೋ ಎನ್ನುವ ನಡುಕ ಪ್ರಿಯಾಳಲ್ಲಿ ಇರುತ್ತದೆ. ಆದರೆ ಮೀನಾ ಮತ್ತು ಅಮ್ಮು ಮಾತ್ರ ಈ ಸತ್ಯವನ್ನು ಮನೆಯವರ ಮುಂದೆ ಹೇಳದೆ ಮೌನವಾಗಿರ್ತಾರೆ. ಅಷ್ಟೇ ಅಲ್ಲದೆ ಪ್ರಿಯಾ ಮತ್ತು ಮಾಧವನಿಗೆ ಅತ್ತೆ ಮಾವನ ಆಶೀರ್ವಾದ ಪಡೆಯುವಂತೆ ಹೇಳಿ ಸಂಸಾರಕ್ಕೆ ಶುಭ ಹಾರೈಸ್ತಾರೆ. ನಂತರ ಪ್ರಿಯಾ ಓಡಿ ಬಂದು, ನಿಮಗೆಲ್ಲ ಸತ್ಯ ಗೊತ್ತಿದ್ದರೂ ನನ್ನ ಮಾವ ಮತ್ತು ಗಂಡನ ಮುಂದೆ ಯಾಕೆ ಹೇಳಲಿಲ್ಲ ಎಂದು ಪ್ರಶ್ನಿಸ್ತಾಳೆ. ಅದಕ್ಕೆ ಅಮ್ಮು ಮತ್ತು ಮೀನಾ, ನಿಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳಿ ತಪ್ಪು ಮಾಡಿರಬಹುದು, ಆದರೆ ಅದನ್ನು ಹೇಳಿ ನಿಮ್ಮ ಸಂಸಾರ ಹಾಳು ಮಾಡುವಷ್ಟು ಕ್ರೂರಿಗಳು ನಾವಲ್ಲ. ನಾವೀಗ ಈ ಮನೆಯ ಸೊಸೆ, ನಮ್ಮ ಅಕ್ಕ ಇದ್ದಂತೆ. ನಮ್ಮ ಕುಟುಂಬ ಒಡೆದು ಹೋಗುವುದು ನಮಗಿಷ್ಟವಿಲ್ಲ ಎಂದು ಪ್ರೀತಿಯಿಂದ ಹೇಳ್ತಾರೆ. ಇದನ್ನು ಕೇಳಿ ಪ್ರಿಯಾ ಕಣ್ಣೀರು ಹಾಕುತ್ತಾ, ನಿಮ್ಮಂಥ ತಂಗಿಯರು ಪಡೆಯಲು ನಾನು ಪುಣ್ಯ ಮಾಡಿದ್ದೆ. ನಿಮ್ಮನ್ನು ಇಷ್ಟು ದಿನ ಅಪಾರ್ಥ ಮಾಡಿಕೊಂಡಿದ್ದಕ್ಕೆ ಕ್ಷಮಿಸಿ ಎಂದು ತಂಗಿಯರನ್ನು ಅಪ್ಪಿಕೊಳ್ಳುತ್ತಾಳೆ. ಆದರೆ ನಂದ ಮಾವನಿಗೆ ಸುಳ್ಳು ಎಂದರೆ ಆಗುವುದಿಲ್ಲ. ಬೇರೆಯವರು ಈ ಸತ್ಯವನ್ನು ಹೇಳಿ ಗಲಾಟೆ ಮಾಡುವ ಬದಲು ಸೂಕ್ತ ಸಮಯ ನೋಡಿ ನೀವೇ ಮಾವ ಹಾಗೂ ಮಾಧವ ಭಾವ ಮುಂದೆ ಸತ್ಯ ಒಪ್ಪಿಕೊಂಡು ಬಿಡಿ ಎಂದು ಮೀನಾ ಅಮ್ಮು ಸಲಹೆ ನೀಡ್ತಾರೆ. ಪ್ರಿಯಾ ಕೂಡ ಅದಕ್ಕೆ ಒಪ್ಪಿಕೊಳ್ತಾಳೆ. ಮೀನಾ ಮತ್ತು ಅಮ್ಮು ಮಾಡಿದ ಈ ದೊಡ್ಡ ಸಹಾಯದಿಂದ ಪ್ರಿಯಾ ಸಂಸಾರ ಸದ್ಯಕ್ಕೆ ಬಚಾವಾಗಿದೆ. ಆದರೆ ಮುಂದೊಮ್ಮೆ ಈ ರಹಸ್ಯ ನಂದನವರಿಗೆ ಗೊತ್ತಾದರೆ ಪರಿಸ್ಥಿತಿ ಏನಾಗಬಹುದು? ನಂದ ಮತ್ತು ಪ್ರಿಯಾ ಹಾಗೂ ಸತ್ಯ ಮುಚ್ಚಿಟ್ಟ ಮೀನಾ ಅಮ್ಮು ಇಬ್ಬರ ಮೇಲೂ ಕೋಪಗೊಳ್ಳುತ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕಾಗಿದೆ. ಮುಂದೆ ಏನೇನು ಬದಲಾವಣೆ ಆಗತ್ತೆ ಸೀರಿಯಲ್ಲಿ ಅಂತ ಹೇಳಿ ತಿಳಿದುಕೊಳ್ಳೋಣ. ಸತ್ಯ ತಿಳಿದಾಗ ನಂದನ್ ಅವರ ರಿಯಾಕ್ಷನ್ ಏನಿರುತ್ತೆ, ಹಾಗೆ ಅಮ್ಮು ಮತ್ತು ಮೀನನಿಗೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ, ಯಾಕೆಂದರೆ ಸತ್ಯ ಗೊತ್ತಿಟ್ಟು ಇವರು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಅಪ್ಡೇಟಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿದರೆ ನಿಮಗೆ ಸೀರಿಯಲ್ದು ವಿವರಣೆಯಾಗಿ ಗೊತ್ತಾಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.